ಬೆಳಗಾವಿಯಲ್ಲಿ ಇವತ್ತು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೆಸರಿನಲ್ಲಿ ಎಐಸಿಸಿಯ ಸಮಾವೇಶ ನಡೆದಿದೆ. ಸಮಾವೇಶದುದ್ದಕ್ಕೂ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಇದೆಲ್ಲದರ ಮಧ್ಯೆ ಕುರ್ಚಿ ತ್ಯಾಗದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇನ್ನು ಆಶೀರ್ವಾದ ಸಿಕ್ಕಾಗಲೆಲ್ಲ ನನಗೆ ಏಟು ಬೀಳ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನಸ್ಸಿನ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಗಾಂಧಿ ಭಾರತ ಹಬ್ಬದ ಸಂಭ್ರಮ. ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಮಹನೀಯರ ತ್ಯಾಗ, ಬಲಿದಾನ, ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಅಹಿಂಸೆಯ ಬೆಳಕು, ಸತ್ಯದ ಸುಂದರ ರೂಪ, ಸೇವೆ, ನಡೆನುಡಿ, ಸಮಾನತೆಯ ಸಂಕೇತವಾದ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಬೆಳಗಾವಿಯ ಕನ್ನಡ ಸೌಧ ಆವರಣದಲ್ಲಿ ಅನಾವರಣ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ದರು. ಗಾಂಧಿ ಪ್ರತಿಮೆ ಅನಾವರಣ ಬಳಿಕ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಲೋಕಾರ್ಪಣೆಗೊಳಿಸಿದ್ರು. ಗಾಂಧಿ ಭಾರತದ ವಿಶೇಷ ಅಂಚೆ ಲಕೋಟೆಗಳನ್ನು ಗಾಂಧಿ ನೆನಪಲ್ಲಿ ರಿಲೀಸ್ ಮಾಡಿದ್ರು. ಅಂದಿನ ಗೌರವ ಭಾಗದಲ್ಲಿದೆ. ವಿಶ್ವಗುರು ಕಾರ್ಯಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಬೆಳಗಾವಿಯ ಸುವರ್ಣ ಸೌಧದ ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಗಾಂಧಿ ಭಾರತ ಶುರುವಾಯಿತು. ಚರಕ ತಿರುಗಿಸಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ಶುರು ಮಾಡಿದ್ರು. ಖರ್ಗೆ, ಪ್ರಿಯಾಂಕಾಗೆ ಗಾಂಧಿ ಪ್ರತಿಮೆಗಳನ್ನು ಕೊಟ್ಟು ಸನ್ಮಾನಿಸಿದ್ರು. ಇದಾದ ಮೇಲೆ ಸಮಾವೇಶದಲ್ಲಿ ಶುರುವಾಗಿದ್ದು ಬಿಜೆಪಿ ಮತ್ತು ಆರ್ಎಸ್ಎಸ್ ಮೇಲೆ ಮಾತಿನ ಯುದ್ಧ. ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಸಿದ್ದರಾಮಯ್ಯ ನೇರವಾಗಿ ಆರ್ಎಸ್ಎಸ್, ಬಿಜೆಪಿ, ಮೋದಿ, ಅಮಿತ್ ಶಾ ಹೆಸರಲ್ಲೇ ವಾಗ್ದಾಳಿ ನಡೆಸಿದ್ರು. ಸಂವಿಧಾನ ವಿರೋಧಿಗಳು, ದೇಶದ ಬಗ್ಗೆ ಗೌರವ ಇಲ್ಲದವರು ಭಾರತವನ್ನೇ ಸರ್ವನಾಶ ಮಾಡುತ್ತಿದ್ದಾರೆ ಅಂತೆಲ್ಲ ವಾಗ್ದಾಳಿ ಮಾಡಿದ್ರು. मेरे भाई, बड़े भाई हर रोज वे संविधान के लिए लड़ते हैं, इसके लिए जान देने के लिए तैयार है और इसीलिए ये सरकार राहुल गांधी से डरती है. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है, उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा. इसके लिए मर मिटने के लिए तैयार हैं हम. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನ ಅವರ ಒಬ್ಬ ಗೆಳೆಯನಿಗೆ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನನ್ನ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ, ನನ್ನ ಸೋಲಿಗೆ ಸಾವರ್ಕರ್ ಮತ್ತು ಎಸ್.ಎ. ಟಾಂಗೆ ಇವರಿಬ್ರು ಸೇರಿ ನನಗೆ ಸೋಲಿಸಿದ್ದಾರೆ ಅಂತಕ್ಕಂಥ ಮಾತು ಈ ಪತ್ರದಲ್ಲಿದೆ. ಇವು ಕೈಯಿಂದ ಬರೆದಂತ ಪತ್ರ. ಆರ್ಎಸ್ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಭಾರತೀಯ ಜನತಾ ಪಕ್ಷ ಆರ್ಎಸ್ಎಸ್ನ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ, ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಿಷ್ಟು ಗಾಂಧಿ ಭಾರತ ಸಮಾವೇಶದ ಹೈಲೈಟ್ಸ್ ಆದ್ರೆ, ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ರು. ಒಳ ಕಚ್ಚಾಟಗಳು, ಸಿಎಂ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗಳೂ ಜೋರಾಗಿತ್ತು. ಎಲ್ಲದಕ್ಕೂ ಖರ್ಗೆ ಬಾಯಿ ಮುಚ್ಕೊಂಡಿರಿ ಅಂತೇಳಿ ಬ್ರೇಕ್ ಹಾಕಿದ್ರು. ಆದ್ರೆ ಗಾಂಧೀಜಿಯ ಪ್ರಭಾವವೋ ಹಾಲಿ ರಾಜಕೀಯ ಪರಿಸ್ಥಿತಿಯ ವಾಸ್ತವವೋ, ಕೈ ನಾಯಕರ ಬಾಯಿಂದ ಇವತ್ತು ತ್ಯಾಗದ ಮಾತುಗಳು ಬಂದಿವೆ. ತಮ್ಮ ನಾಯಕರ ತ್ಯಾಗಗಳನ್ನು ಕೊಂಡಾಡಲು ಬಳಸಿರುವ ಪದಗಳು ಸದ್ಯ ರಾಜ್ಯದಲ್ಲಿ ದೊಡ್ಡ ಚರ್ಚೆಯಲ್ಲಿರುವ ಕುರ್ಚಿ ಬದಲಾವಣೆಗೂ ಅನ್ವಯವಾಗುತ್ತಾ ಎಂಬ ಅನುಮಾನ ಮೂಡಿಸಿದೆ. ಯಾಕಂದ್ರೆ ಇವತ್ತು ಅಧಿಕಾರ ತ್ಯಾಗದ ಮಾತುಗಳು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸದ್ದು ಮಾಡಿತು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ,
ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ನಾನು ಕೊಟ್ಟಿರುವಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ. ಸಿಎಂ ಪಟ್ಟ, ಕೆಪಿಸಿಸಿ ಪಟ್ಟ ಅಂತೆಲ್ಲ ಕಚ್ಚಾಡುತ್ತಿದ್ದ ನಾಯಕರಿಗೆ ಪಕ್ಷದ ತ್ಯಾಗದ ಇತಿಹಾಸ ನೆನಪಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ದೇಶಕ್ಕಾಗಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು. ಅವಕಾಶ ಇದ್ದರೂ ಸೋನಿಯಾ ಪ್ರಧಾನಿಯಾಗದೆ ತ್ಯಾಗ ಮಾಡಿದ್ರು. ಆದರೆ ನಾವು ತ್ಯಾಗ ಮಾಡಲು ಸಿದ್ಧವಿದ್ದೇವ ಎಂದು ಯೋಚಿಸಬೇಕು ಅಂತಾನೆ ಎಲ್ಲರಿಗೂ ಮಾತಲ್ಲೇ ತಿವಿದ್ರು. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದ್ರು. ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸಿಬಿಟ್ರು ಪ್ರಧಾನಮಂತ್ರಿ. ಹೀಗೆ ರಾಜ್ಯ ನಾಯಕರಿಗೂ ಈಗ ತ್ಯಾಗದ ಸವಾಲು ಎದುರಾಗಿದೆ. ಯಾರು ಯಾವಾಗ ಯಾವ ಸ್ಥಾನ ತ್ಯಾಗ ಮಾಡುತ್ತಾರೋ ಗೊತ್ತಿಲ್ಲ. ಆದರೆ ತ್ಯಾಗದ ಗುಣಗಾನ ಏಕಾಏಕಿ ಜಾಸ್ತಿ ಆಗಿರುವುದು ಹಾಗೂ ಕೈ ನಾಯಕರೆಲ್ಲ ಏಕಸ್ವರದಲ್ಲಿ ತ್ಯಾಗದ ಮಾತುಗಳನ್ನಾಡುತ್ತಿರುವುದನ್ನು ನೋಡುತ್ತಿದ್ದರೆ ಸದ್ಯದಲ್ಲೇ ದೊಡ್ಡ ಮಟ್ಟದ ತ್ಯಾಗದ ಸವಾಲು ಎದುರಾಗುವ ನಿರೀಕ್ಷೆ ಇದ್ದೇ ಇದೆ. ಡಿಕೆಶಿ ಸಿಎಂ ಆಗಲಿ ಅಂತ ಮುನಿಗಳ ಆಶೀರ್ವಾದಿಸಿದಾಗೆಲ್ಲ ಏಟು ಬೀಳುತ್ತಿದೆ ಎಂದ ಡಿಕೆಶಿ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾತು ಚರ್ಚೆಗೆ ಬಂತು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಎಂದ್ರು ಗುಣಧರನಂದಿ ಮಹಾರಾಜರು. ಜೈನ ಮುನಿಗಳೆಲ್ಲ ಸಿಎಂ ಆಗಿ ಅಂತ ಆಶೀರ್ವಾದನೂ ಮಾಡಿದ್ರು. ಆಶೀರ್ವಾದ ಪಡೆದ ಡಿಕೆ ಶಿವಕುಮಾರ್, ನೀವುಗಳು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟು ಹೊಡಿತಾ ಇರ್ತಾರೆ ಅಂದ್ರು. 18 ಆಚಾರಗಳು ಕುಯ್ದಾರ, ತಥಾಸ್ತು ಅಂತ ಎಲ್ಲರೂ ಆಚಾರಗಳು ಆಶೀರ್ವಾದ ಎರಡೂ ಕೈ ಮೇಲೆ ಮಾಡಿ ಎಲ್ಲ ಆಚಾರಗಳ ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾಗಿ ಭವ. ಮುಂದಿನ ಸಮಯದಲ್ಲಿ ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರು, ಎಷ್ಟು ದುರಂಧರ ಯಾಕಿರಬಾರು, ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಆದ್ರೂ ಇಲ್ಲಿ ಈಗ ಚರ್ಚೆ ಮಾಡೋದು ಬೇಡ. ಒಂದು ಕಡೆ ಬೆಳಗಾವಿ ಎಐಸಿಸಿ ಅಧಿವೇಶನ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ದೊಡ್ಡ ಹುಮ್ಮಸ್ಸು ತಂದುಕೊಟ್ಟಿದೆ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಗೆ ಮುನ್ನುಡಿ ಅನ್ನೋ ಹಾಗೆ ತ್ಯಾಗದ ಮಾತುಗಳೂ ಚರ್ಚೆ ಆಗಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ಮತ್ತೆ ಶುರುವಾಗಿದೆ. ನೋಡೋಣ, ಕಾಂಗ್ರೆಸ್ ಒಳಗಿನ ಒಗ್ಗಟ್ಟು ಒಮ್ಮತ ಎಷ್ಟು ದಿನ ಹೀಗೆ ಇರುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಗಳೂರು ಸಮೀಪದ ಕೋಟೆಕಾರಿನ ಸಹಕಾರಿ ಬ್ಯಾಂಕ್ನಿಂದ 12 ಕೋಟಿ ರೂಪಾಯಿ ಮೌಲ್ಯದ ಹಣ ಹಾಗೆಯೇ ಚಿನ್ನಾಭರಣವನ್ನು ಕದ್ದೊಯ್ದಿದ್ದಂತಹ ಬ್ಯಾಂಕ್ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಪೊಲೀಸರು. ತಮಿಳುನಾಡಿನಲ್ಲಿ ಮತ್ತೆ 3 ಸೇರಿ ಒಟ್ಟು 5 ಬಂಧಿಸಿ ಚಿನ್ನ ಹಾಗೂ ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ. ದರೋಡೆ ಮಾಡಿದ ಧಾರಾವಿ ಗ್ಯಾಂಗ್ ಸದಸ್ಯರಿಗೆ ಗುಂಡಿನ ರುಚಿಯೂ ಕೂಡ ಸಿಕ್ಕಿದೆ. ಆದರೆ ಬೀದರ್ ಮತ್ತು ಮೈಸೂರಿನ ದರೋಡೆಕೋರರು ಏನಾದರೂ ಅನ್ನುವ ಸುಳಿವು
ಇನ್ನೂ ಸಿಕ್ಕಿಲ್ಲ. ಅರವತ್ತು ಗಂಟೆಯೊಳಗೆ ದರೋಡೆಕೋರರಿಗೆ ಕೋಳ. ಧಾರಾವಿ ಗ್ಯಾಂಗ್ ಬಂಧಿಸಿದ್ದೇ ರಣರೋಚಕ. ಕಳ್ಳರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ. ಎದೆ ಸೀಳಿದ್ರೆ 4 ಅಕ್ಷರ ಇರಲ್ಲ. ಎಂಥವರೇ 10 ಐಡಿಯಾ ಮಾಡಬೇಕಾದ್ರೆ ಇನ್ನು ಪೊಲೀಸರು ಇನ್ನೆಷ್ಟು ರಣತಂತ್ರ ರೂಪಿಸಬೇಕು ಹೇಳಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಮಾಡಿದ್ದ ಡಕಾಯಿತರು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ರು. ಹಾಡ ಹಗಲೇ ಬ್ಯಾಂಕ್ಗೆ ನುಗ್ಗಿ ಮೂಟೆಗಟ್ಟಲೆ ಬಂಗಾರ ತುಂಬಿಕೊಂಡು ಹೋಗಿದ್ರು. ಖದೀಮರ ಬೆನ್ನು ಹತ್ತಿದ ಪೊಲೀಸರು ಜಸ್ಟ್ 60 ಗಂಟೆಯೊಳಗೆ ಹೆಡೆಮುರಿ ಕಟ್ಟಿದ್ದಾರೆ. ಮುಂಬೈನ ಧಾರಾವಿ ಗ್ಯಾಂಗ್ನ ಡಕಾಯಿತರಿಗೆ ಕರ್ನಾಟಕ ಪೊಲೀಸರ ಪವರ್ ತೋರಿಸಿದ್ದಾರೆ. ಎರಡು ತಿಂಗಳ ಮೊದಲೇ ನಡೆದಿತ್ತು ರಾಬರಿ ಬ್ಲೂ ಪ್ರಿಂಟ್. ಕೋಟೆಕಾರು ಬ್ಯಾಂಕ್ ದರೋಡೆಯನ್ನ ಸಡನ್ ಆಗಿ ಮಾಡಿದ್ದಲ್ಲ. ಇದಕ್ಕಂತಲೇ 2 ತಿಂಗಳು ವರ್ಕೌಟ್ ಮಾಡಿದ್ರು. ಉಲ್ಲಾಳದ ಬ್ಯಾಂಕ್ ಲೂಟಿ ಮಾಡೋದು ಹೇಗೆ, ಎಷ್ಟು ಜನ ಹೋಗ್ಬೇಕು, ಯಾವತ್ತು ಬೇಟೆ ಆಡಬೇಕು ಅಂತೆಲ್ಲ ಧಾರಾವಿಯಲ್ಲದೆ ಕೂತು ಸ್ಕೆಚ್ ಹಾಕಿದ್ರು. ಕಿಂಗ್ ಪಿನ್ ಮುರುಗಂಡಿ 2 ತಿಂಗಳ ಹಿಂದೆಯೇ ಮಂಗಳೂರಿಗೆ ಬಂದು ಇಲ್ಲಿನ ಆಗು ಹೋಗುಗಳನ್ನೆಲ್ಲ ಪಕ್ಕಾ ಸ್ಟಡಿ ಮಾಡಿದ್ದ. ಅಷ್ಟೇ ಅಲ್ಲ, ತಮಿಳುನಾಡು ಮೂಲದ ಸ್ನೇಹಿತರ ಸಹಕಾರವನ್ನು ಪಡೆದಿದ್ದ. ಧಾರಾವಿ ಗ್ಯಾಂಗ್ನಲ್ಲಿ ಬಿರುಕು, ಖಾಕಿಗೆ ಸಿಕ್ಕಿತ್ತು ಸುಳಿವು. ಬ್ಯಾಂಕ್ ದರೋಡೆಗೆ ಅಂತ 10 ಜನರ ಟೀಮ್ ರೆಡಿ ಮಾಡಿದ್ರು. ಆದ್ರೆ ಅವರವರ ಮಧ್ಯೆ ಮನಸ್ತಾಪ ಬಂದಿದ್ರಿಂದ ಕಿಂಗ್ ಪಿಂಗ್ ಮುರುಗಂಡಿ ದೇವರ್ 4ರನ್ನ ತಮ್ಮ ಟೀಮ್ನಿಂದ ಕೈಬಿಟ್ಟಿದ್ದ. ಯಾವಾಗ ಟೀಮ್ ಒಡೆದು ಹೋಯ್ತು, ಅವರಲ್ಲೇಗಿದ್ದ ಒಬ್ಬಾತ ಸದ್ಯದಲ್ಲದೆ ದೊಡ್ಡ ಮಟ್ಟದ ದರೋಡೆ ಆಗುತ್ತೆ ಅನ್ನೋ ಮಾಹಿತಿ ಹೊರಕಕ್ಕಿದ್ದ. ಇದು ಮುಂಬೈ ಗುಪ್ತಚರ ಇಲಾಖೆ ಕಿವಿಗೂ ಬಿದ್ದಿತ್ತು. ಹೀಗಾಗಿ ಅಲರ್ಟ್ ಆಗಿದ್ದ ಮುಂಬೈ ಪೊಲೀಸರು ಧಾರಾವಿ ಗ್ಯಾಂಗ್ನ ಪ್ರತಿ ಸದಸ್ಯರ ಮನೆ ಸುತ್ತಮುತ್ತ ಮಫ್ತಿಯಲ್ಲಿ ರೌಂಡ್ಸ್ ಹೊಡಿತಿದ್ರು. ಇದೇ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಚಿನ್ನದ ಬೇಟೆಯಾಡಿದ್ದ ದರೋಡೆಕೋರರು ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ರು. ಇವರ ಬೆನ್ನು ಬಿದ್ದಿದ್ದ ಮಂಗಳೂರು ಖಾಕಿ ಪಡೆ ಮುಂಬೈ ಪೊಲೀಸರ ಸಂಪರ್ಕ ಮಾಡ್ತಾರೆ. ಹೀಗಾಗಿ ಜಂಟಿ ಕಾರ್ಯಾಚರಣೆಗಿಳಿದ ಪೊಲೀಸರು ಬ್ಯಾಂಕ್ ದರೋಡೆ ಮಾಡಿದವರ ಹುಟ್ಟಡಗಿಸಿದ್ದಾರೆ. ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿಯನ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಸೊ ಈ 3 ಜನರಿಗೆ ನಾವು ತಿರುನೆಲ್ವೇಲಿಯನ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಕಿಂಗ್ ಪಿನ್ ಕಣ್ಣನ್ ಮಣಿಗೆ ಬಿತ್ತು ಖಾಕಿ ಗುಂಡು. 3 ಆರೋಪಿಗಳನ್ನ ಕರೆತಂದ ಪೊಲೀಸರು ಮಹಜರು ಕಾರ್ಯ ಶುರು ಮಾಡಿದ್ರು. ಈ ವೇಳೆ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ ಕಣ್ಣನ್ ಮಣಿ ಖಾಕಿ ಮೇಲೆಯೇ ಕೈ ಎತ್ತಿದ್ದಾನೆ. ಹೀಗಾಗಿ ಡಕಾಯಿತನಿಗೆ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಆರೋಪಿಗಳಿಂದ 2 ಬಂದೂಕುಗಳು, ಸ್ಫೋಟಕಗಳ ಜೊತೆ ದರೋಡೆ ಮಾಡಿದ್ದ ಚಿನ್ನಾಭರಣ ಪೈಕಿ 2 ಕೆಜಿಯಷ್ಟು ಒಡವೆ ಹಾಗೂ ಒಂದಷ್ಟು ಹಣವನ್ನ ವಶಪಡಿಸಿಕೊಂಡಿದ್ದು ಅಂಬಸಮುದ್ರಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ದರೋಡೆಕೋರರು ಇನ್ನೂ ನಾಪತ್ತೆ. ಮೈಸೂರಿನಲ್ಲಿ ನಿನ್ನೆ ಕೇರಳ ಮೂಲದ ಅಶ್ರಫ್ ಕಾರನ್ನ ಅಡ್ಡಗಟ್ಟಿ 6-7 ಮಂದಿ ಅಟ್ಯಾಕ್ ಮಾಡಿದ್ರು. ಜಾಕ್ ರಾಡ್ನಿಂದ ಕಾರ್ ಗ್ಲಾಸ್ ಒಡೆದು ಮುಖಕ್ಕೆ ಸ್ಪ್ರೇ ಮಾಡಿ ಕಾರಲ್ಲಿದ್ದ 1.5 ಲಕ್ಷ ಹಣ ಕಿತ್ಕೊಂಡು ಹೋಗಿದ್ರು. ಬರೀ ಹಣ ಮಾತ್ರವಲ್ಲ, ಕಾರನ್ನು ಗೆದ್ಕೊಂಡು ಎಸ್ಕೇಪ್ ಆಗಿದ್ರು. ಆದ್ರೆ ಡಕಾಯಿತರ ಸುಳಿವೇ ಸಿಕ್ಕಿಲ್ಲ. ನಿನ್ನೆಗಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಜಯಪುರ ಠಾಣೆ ಪೊಲೀಸರು ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ತಲಾಶ್ ಶುರು ಮಾಡಿದ್ದಾರೆ. ಬೀದರ್ ಡಕಾಯಿತರ ಗುಂಡೇಟು ತಿಂದವನ ಚೇತರಿಕೆ. ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಗಿರಿ ಅನ್ನೋರನ್ನ ಹತ್ಯೆ ಮಾಡಿ ಶಿವಕುಮಾರ್ಗೆ ಗುಂಡಿಟ್ಟಿದ್ರು ಲೂಟಿಕೋರರು. ಈಗ ಶಿವಕುಮಾರ್ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ. ಶಿವಕುಮಾರ್ರನ್ನ ಭೇಟಿಯಾದ ನಿಜಗುಣಾನಂದ ಶ್ರೀಗಳು ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಬೀದರ್ ಮೈಸೂರು ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. ಮಂಗಳೂರು ಡಕಾಯತರು ಸಿಕ್ಕಿದ ಮೇಲೂ ಬಾಲ ಬಿಚ್ಚೋಕೆ ಹೋಗಿ ಗುಂಡೇಟು ತಿಂದಿದ್ದಾರೆ. ಏನೇ ಆಗ್ಲಿ, ಕರ್ನಾಟಕದಲ್ಲಿ ನಡೆದ ಸರಣಿ ದರೋಡೆಗಳಿಗೆ ಪೊಲೀಸ್ ಇಲಾಖೆ ಇತಿಶ್ರೀ ಹಾಡಬೇಕಿದೆ. ಕಿಶನ್ ಶೆಟ್ಟಿ, ಆನಂದ್ ಜೊತೆ ದುರ್ಗಪ್ಪ, ನ್ಯೂಸ್ 18.
ಮನೆಯೊಳಗಿನ ಕಿಚ್ಚು ಮನೆಯ ಸುಡದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದರು. ಈ ಮಾತು ಬಿಜೆಪಿಯವರಿಗೆ ಭಾಳ ಚೆನ್ನಾಗಿ ಅನ್ವಯ ಆಗುತ್ತೆ. ಎಲ್ಲ ಸರಿಪಡಿಸೋದಕ್ಕೆ ರಾಜ್ಯಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿದ್ದಾರೆ. ಆದರೆ ಯತ್ನಾಳ್ರನ್ನು ಉಚ್ಚಾಟಿಸಿ ಅಂತ ವಿಜೇಂದ್ರ ಅವರನ್ನೇ ಬದಲಿಸಿ ಅಂತ ಯತ್ನಾಳ್ ಟೀಮ್ ದೂರು ಪ್ರತಿದೂರು ಕೊಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಬಹಳ ಒಂದು ದುರಂತ. ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಕರ್ನಾಟಕ ಬಿಜೆಪಿಯೊಳಗಿನ ಬೇಗುದಿಗೆ ಯಾರ ಕೈಯಲ್ಲೂ ಮದ್ದು ಅರಿಯೋಕೆ ಆಗ್ತಿಲ್ಲ. ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದ್ರು, ಯತ್ನಾಳ್ ಬಣವನ್ನ ಏನೂ ಮಾಡೋಕಾಗ್ತಿಲ್ಲ. ಹಾದಿ ಬೀದಿ ಜಗಳಕ್ಕೆಲ್ಲ ಬ್ರೇಕ್ ಹಾಕೋಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಬಂದ್ರು. ಆದ್ರೆ ರಾಧಾ ಮೋಹನ್ ದಾಸ್ ಬಂದ ದಿನವೇ ಬಣ ರಾಜಕೀಯ ಜೋರಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡ್ತಿದ್ದ ಮಾಜಿ ಸಚಿವರುಗಳು ರಾಧಾ ಮೋಹನ್ ದಾಸ್ ವಿರುದ್ಧವೇ ಸಿಡಿದೆದ್ರು. ರಾಧಾ ಮೋಹನ್ ದಾಸ್ ನಮ್ಮನ್ನ ಸಭೆಗೆ ಆಹ್ವಾನಿಸಿಲ್ಲ ಅಂತ ಸಿಟ್ಟಾದ್ರು. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಹರೀಶ್, ನೇಲ ನರೇಂದ್ರ ಬಾಬು ಸೇರಿ ಅನೇಕರು ಸಭೆ ನಡೆಸಿ ಸಿಟ್ಟು ಹೊರಹಾಕಿದ್ರು. ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ್ಜಿಯವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ. ಇದರಿಂದ ಒಂಥರ ಆಘಾತ ಆಯಿತು. ಯಾಕೆ ಅಂತ ಹೇಳಿದರೆ, ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ, ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನು, ಮಾಜಿ ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಭಾಳ ಒಂದು ದುರಂತ. ಕೇವಲ ಶಾಸಕರ ಲೋಕಸಭಾ ಸದಸ್ಯರ ಅಭಿಪ್ರಾಯ ಸಂಗ್ರಹ ಸಾಲದು. ನಮ್ಮ ರಾಷ್ಟ್ರೀಯ ನಾಯಕರಿಗೆ ಆಗಲೇ ನಾವು ವಿನಂತಿಯನ್ನು ಮಾಡಿದ್ದೀವಿ, ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು. ನಮ್ಮ ಅಭಿಪ್ರಾಯ ಕೇವಲ 30 ಜನ ಅಷ್ಟೇ ಅಲ್ಲ, ಸುಮಾರು 200 ಜನ ಓದಿವಿ. ಸ್ಪರ್ಧೆ ಮಾಡಿದರು, ಮಾಜಿ ಸಚಿವರು, ಮಾಜಿ ಶಾಸಕರು ನಮಗೆ ಪತ್ರವನ್ನು ಕಳಿಸಿದರೆ ಬರೋಕ್ಕೆ ಆಗ್ತಾ ಇಲ್ಲ, ಸಮಯ ತುರ್ತಾಗಿದೆ ಅಂತೇಳಿ ನಮಗೆಲ್ಲರೂ ಪತ್ರವನ್ನು ಕಳಿಸಿದ್ದಾರೆ. ಒಂದು ಕಡೆ ವಿಜಯೇಂದ್ರ ಆಪ್ತರೆಲ್ಲ ನಮ್ಮನ್ನ ಸಭೆಗೆ ಕರೆದಿಲ್ಲ ಅಂತ ರಾಧಾ ಮೋಹನ್ ಮೇಲೆ ಸಿಟ್ಟಾದ್ರು. ಇನ್ನೊಂದ್ ಕಡೆ ಆಹ್ವಾನ ಕೊಟ್ರು. ಬಸನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿ ಅನೇಕರು ಬಿಜೆಪಿ ಕಚೇರಿಗೆ ಬರಲಿಲ್ಲ. ಕೊನೆಗೆ ರಾಧಾ ಮೋಹನ್ ದಾಸ್ ವಿಜಯೇಂದ್ರ ಬಣದ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಯತ್ನಾಳ್ ಬಣದವರು ಬೀದಿ ಬೀದಿಯಲ್ಲಿ ಮಾತಾಡೋದಕ್ಕೆ ಬ್ರೇಕ್ ಹಾಕಿ ಅಂತ ಮನವಿನೂ ಮಾಡಿದ್ರು. ಇಮೇಜ್ಗೆ ಧಕ್ಕೆ ಆಗೋದ್ರ ಜೊತೆಯಾಗಿ ಕಾರ್ಯಕರ್ತರ ಮನಸ್ಸಿಗೆ ನೋವುಂಟಾಗ್ತಿದೆ. ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗಬೇಕು ಅನ್ನೋದು ಪಕ್ಷದ ಒಳಿತಿಗಾಗಿ ಯಾರು ಹಾದಿ ಬೀದಿಲಿ ಮಾತಾಡ್ತಿದ್ದಾರೆ, ಗೊಂದಲಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಗೊಂದಲಕ್ಕೆ ಒಂದು ತೆರೆ ಎಳೆಯುವಂತ ವಿಶ್ವಾಸವನ್ನ ಎಲ್ಲ ಶಾಸಕರು ಕೂಡ ಆಗ್ರಹಪೂರ್ವಕವಾಗಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಬದಲಿಸಿ ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆಗೂ ಹೈಕಮಾಂಡ್ ಸೂಚನೆ ನೀಡಿದೆ. ಇವತ್ತು ಬಿಜೆಪಿ ಪಕ್ಷದ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಯಾವಾಗ ನಡೆಸಬೇಕು ಅನ್ನೋ ಬಗ್ಗೆ ಸಮಗ್ರ ಚರ್ಚೆನೂ ಆಯ್ತು. ಇಷ್ಟೆಲ್ಲದರ ಮಧ್ಯೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ, ಬಿಸಿ ಪಾಟೀಲ್ ಅಂಡ್ ಟೀಮ್ ಬಿಜೆಪಿ ಕಚೇರಿಗೆ ಬಂದು ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಿ ಅಂತಾನೂ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಬಿಜೆಪಿಯ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋಕೆ ಸಭೆ ನಡೆದಿದೆ. ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನು ಮಾರ್ತಾ ಇದ್ದಂತಹ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದಾಳೆ. ಮೊನಾಲಿಸಾ ಅನ್ನೋ ಹೆಸರು ಎಲ್ಲೆಲ್ಲೂ ಕೂಡ ಸೆನ್ಸೇಷನ್ ಆಗಿದೆ. ಎಲ್ಲರ ಮನಸ್ಸು ಕದ್ದಿರುವಂತಹ ಮೊನಾಲಿಸಾ ಈಗ ಬಾಲಿವುಡ್ಗೆ ಕಾಲಿಡ್ತಾ ಇದ್ದಾಳೆ. ಸೋಷಿಯಲ್ ಮೀಡಿಯಾಗಿರೋ ತಾಕತ್ತೇ ಅಂಥದ್ದು. ಜಸ್ಟ್ ಒಂದು ಪೋಸ್ಟ್ ಎಲ್ಲೋ ಇದ್ದವರನ್ನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸ್ಟಾರ್ ಆಗಿಸಿ ಬಿಡತ್ತೆ. ಹಲವರ ಜೀವನವೇ ಬದಲಾಗಿ ಹೋಗ್ಬಿಡತ್ತೆ. ಕೆರೆ ಕೊಂಟಿಯಲ್ಲಿ ಸುತ್ತಾಡಿ ಕುರಿ ಮೇಯಿಸ್ತಿದ್ದ ಹನುಮಂತ ಸಿಂಗರ್ ಆಗಿ ಬಿಗ್ ಬಾಸ್ ವರೆಗೂ ಬಂದಿದ್ದು. ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡ್ತಿದ್ದ ರಾನು ಮಂಡಲ್ ತೇರಿ ಮೇರಿ ಹಾಡಿನ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆಗಿತ್ತು. ಒಂದು ಕಣ್ಸನ್ನೆಯಿಂದ ಪ್ರಿಯಾ ವಾರಿಯರ್ ಸ್ಟಾರ್ ಆಗಿತ್ತು. ಎಲ್ಲವೂ ಸಾಧ್ಯವಾಗಿಸಿದ್ದು ಇದೇ ಸೋಷಿಯಲ್ ಮೀಡಿಯಾ. ಈಗ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರ ಮಾರ್ತಿದ್ದ ಹುಡುಗಿಗೆ ಇದೇ ಸಾಮಾಜಿಕ ಜಾಲತಾಣದಿಂದ ಅದೃಷ್ಟ ಕುಲಾಯಿಸಿದೆ. ವೈರಲ್ ಮೊನಾಲಿಸಾ ಹುಡುಗಿಗೆ ಬಾಲಿವುಡ್ನಿಂದ ಆಫರ್ ಬಂದಿದೆ.
ಮೊನಾಲಿಸಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್. ಹುಡುಕಿಕೊಂಡು ಹೋಗ್ತಿದ್ರು. ಮೊನಾಲಿಸಾ ಜೊತೆಗೆ ಸೆಲ್ಫ್ಗೆ ಮುಗಿಬಿದ್ದಿದ್ರು. ಇಂಟರ್ವ್ಯೂಗೆ ಅನೇಕರು ಹಿಂದೆ ಬಿದ್ದಿದ್ರು. ಇದರಿಂದ ಹೊಟ್ಟೆಪಾಡಿನ ವ್ಯಾಪಾರಕ್ಕೆ ತೊಂದರೆಯಾಗಿ ಮೊನಾಲಿಸಾ ಪರದಾಡಿದ್ರು. ಕಾಟ ತಪ್ಪಿಸಿಕೊಳ್ಳೋಕ್ಕಾಗದೆ ಮುಖ ಮುಚ್ಕೊಂಡು ಓಡಾಡುವಂತಾಯ್ತು. ಮೊನಾಲಿಸಾ ಮೇಲೆ ಬಾಲಿವುಡ್ ಕಣ್ಣು. ಐಶ್ವರ್ಯ ರೈ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಚೆಲುವೆ ಫೇಮಸ್ ಆಗಿದ್ದಾಳೆ. ಇದೀಗ ಬಾಲಿವುಡ್ ಕಣ್ಣು ಮೊನಾಲಿಸಾ ಮೇಲೆ ಬಿದ್ದಿದ್ದು ಸಿನಿಮಾದಲ್ಲಿ ನಟನಿಗೆ ಆಫರ್ ಕೂಡ ಬಂದಿದೆ. ನಿರ್ದೇಶಕ ಸನೋಜ್ ಮಿಶ್ರಾ ನಿರ್ದೇಶನದ ಡೈರಿ ಆಫ್ ಮಣಿಪುರ್ ಹೆಸರಿನ ಸಿನಿಮಾದಲ್ಲಿ ನಾಯಕಿ ಆಗ್ತಿದ್ದಾರೆ. ಇದಕ್ಕಾಗಿ ಮೊನಾಲಿಸಾ ಲುಕ್ ಟೆಸ್ಟ್ ಕೂಡ ನಡೆಸಲಾಗಿದೆ. ಮೇಕ್ ಓವರ್ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಕುಂಭಮೇಳದಲ್ಲಿ ಜನರಿಂದ ಬೇಸತ್ತು ಇಂದೋರ್ಗೆ ವಾಪಸ್ಸಾಗಿದ್ದಾರೆ ಮೊನಾಲಿಸಾ. ಆದ್ರೆ ಹೀಗೆ ಬಂದ ಮೊನಾಲಿಸಾ ಈಗ ಮಣಿ ಮಾರುವ ಹುಡುಗಿಯಾಗಿ ಉಳಿದಿಲ್ಲ, ಬದಲಿಗೆ ಮಾಡೆಲ್ ಆಗಿದ್ದಾರೆ. ಬಣ್ಣದ ಮೋಹಕ್ಕೆ ಸಿಲುಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರ ಹಾರ್ಟ್ ಕದ್ದಿದ್ದಾಳೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಲ್ಲಿ ದೊಡ್ಡ ಮಟ್ಟದ ಹಣ ಸಾಗಿಸುತ್ತಿದ್ದಾಗ ಅಪಘಾತ ಆಗಿದೆ. ಅದನ್ನ ಮುಚ್ಚಿಟ್ಟಿದ್ದಾರೆ ಅಂತ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಹೆಬ್ಬಾಳ್ಕರ್ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಂತ ಒತ್ತಾಯಿಸಿದ್ದಾರೆ. ನೀವು ಎಸ್ಕಾರ್ಟ್ ತಗೊಂಡಿಲ್ಲ. ಎರಡನೇದು, ಇದು ನಿಮ್ಮ ಕಾರು ಸರ್ಕಾರಿ ಕಾರ್ ಅಲ್ಲ, ಪ್ರೈವೇಟ್ ಕಾರು. ಬೆಳಗ್ಗೆನೇ ಫ್ಲೈಟ್ ಇದೆ, ಅದನ್ನ ಹೋಗ್ಬೋದಾಗಿತ್ತು. ಇದನ್ನೆಲ್ಲ ಕಣ್ಣು ತಪ್ಪಿಸಿ ಗನ್ಮ್ಯಾನನ್ನು ಕೂಡ ತಗೊಳ್ಳದೆ ನೀವು ಪ್ರಯಾಣ ಮಾಡಿದ್ದೀರಿ. ಯಾಕೆ? ಅನುಮಾನಗಳ ಹುತ್ತ ಇದು ದೊಡ್ಡ ಹುತ್ತವಾಗಿ ಬೆಳೆದಿದೆ. ಅದರಲ್ಲಿ ಹಣ ಇತ್ತು ಅನ್ನೋದು ಅಲ್ಲಿನ ಜನ ಹೇಳ್ತಾರೆ. ಕೊಲೆ ಆರೋಪಿ ನಟ ದರ್ಶನ್ ಗನ್ ಲೈಸೆನ್ಸ್ಗಳನ್ನ ಪೊಲೀಸ್ ಇಲಾಖೆ ಅಮಾನತು ಮಾಡಿದೆ. ಇದರ ಬೆನ್ನಲ್ಲೇ ಆರ್ಆರ್ ನಗರ ಪೊಲೀಸರಿಗೆ ದರ್ಶನ್ ಗನ್ಗಳು ಮತ್ತು 5 ಜೀವಂತ ಬುಲೆಟ್ಗಳನ್ನು ಒಪ್ಪಿಸಿದ್ದಾರೆ. ಚಾಕು ದಾಳಿಯಲ್ಲಿ ಗಾಯಗೊಂಡಿದ್ದ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ಚಾಕು ಚುಚ್ಚಿದ್ದ ಆರೋಪಿಯನ್ನ ಸೈಫ್ ಮನೆಗೆ ಕರೆತಂದು ಸೈಫ್ ಸಮ್ಮುಖದಲ್ಲಿ ಪೊಲೀಸರು ಮಹಜರು ಮಾಡಿದ್ರು. ನಟ ಸೈಫ್ ಮೇಲೆ ಹಲ್ಲೆ ಮಾಡಿರುವ ಆರೋಪಿ ಮೊಹಮ್ಮದ್ ಶರೀಫುಲ್ಲಾ 7 ತಿಂಗಳ ಹಿಂದೆ ಬಾಂಗ್ಲಾದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ. ಪಶ್ಚಿಮ ಬಂಗಾಳದ ನಿವಾಸಿಯ ಆಧಾರ್ ಕಾರ್ಡ್ ಬಳಸಿ ಸಿಮ್ ಖರೀದಿಸಿರೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಕೊಲೆ ಅಪರಾಧಿ ಸಂಜಯ್ ರಾಯ್ಗೆ ಸಿಬಿಐ ಜಿಲ್ಲಾ ಕೋರ್ಟ್ ನಿನ್ನೆ ಜೀವಾವಧಿ ಶಿಕ್ಷೆ ನೀಡಿತ್ತು. ಮರಣ ದಂಡನೆಗೆ ಆಗ್ರಹಿಸಿರುವ ಪಶ್ಚಿಮ ಬಂಗಾಳ ಸರ್ಕಾರ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ ಅನುಮತಿ ನೀಡಿದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸ್ವೀಕರಿಸಿದ್ರು. ಅಧ್ಯಕ್ಷರಾದ ಖುಷಿಯಲ್ಲಿ ಟ್ರಂಪ್ ಬಹಿರಂಗ ಸಭೆಯಲ್ಲಿ ಖಡ್ಗ ಹಿಡಿದು ಡಾನ್ಸ್ ಮಾಡಿದ್ದಾರೆ. ಬಳಿಕ ಪತ್ನಿ ಜೊತೆ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡಿ ಎಲ್ಲರನ್ನ ರಂಜಿಸಿದ್ರು. ತೆರಿಗೆ ವಂಚಿಸಿದ ಆರೋಪದಲ್ಲಿ ಟಾಲಿವುಡ್ನ ಖ್ಯಾತ ನಿರ್ಮಾಪಕರು, ನಿರ್ದೇಶಕರಿಗೆ ಐಟಿ ಬಿಗ್ ಶಾಕ್ ಕೊಟ್ಟಿದೆ. ಏಕಕಾಲಕ್ಕೆ 55 ಸದಸ್ಯರ ತಂಡ 8 ಕಡೆ ದಾಳಿ ನಡೆಸಿದೆ. ನಿರ್ಮಾಪಕರಾದ ನವೀನ್ ಎರ್ರೆನೇನಿ, ವೈ ರವಿಶಂಕರ್, ದಿಲ್ ರಾಜು ನಿರ್ಮಾಣ ಸಂಸ್ಥೆಯ ಕಚೇರಿ, ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.